ಋಷಿಗಳು ಶಿಷ್ಯರಿಗೆ ಕೊಟ್ಟ ಪರೀಕ್ಷೆ. ಪ್ರಾಚೀನ ಭಾರತದ ಋಷಿಮುನಿಗಳ ಆಶ್ರಮಗಳಲ್ಲಿ ಜ್ಞಾನದ ಬೆಳಕು ಹರಡುತ್ತಿತ್ತು. ಆದರೆ ಆ ಜ್ಞಾನವನ್ನು ಪಡೆಯಲು ಯಾರಿಗೂ ಸುಲಭವಾಗುತ್ತಿರಲಿಲ್ಲ. ಋಷಿಗಳು ತಮ್ಮ ಶಿಷ್ಯರನ್ನು ಕಠಿಣ ಪರೀಕ್ಷೆಗಳ ಮೂಲಕ ಪರೀಕ್ಷಿಸುತ್ತಿದ್ದರು. ಇದು ಕೇವಲ ಜ್ಞಾನದ ಪರೀಕ್ಷೆಯಲ್ಲ, ಹೃದಯ, ಮನಸ್ಸು ಮತ್ತು ಆತ್ಮದ ಪರೀಕ್ಷೆಯಾಗಿತ್ತು. ಒಂದು ದಿನ ಋಷಿ ವಸಿಷ್ಠರ ಆಶ್ರಮಕ್ಕೆ ಯುವಕ ಗುರುಪ್ರಸಾದ ಬಂದನು. ಗುರೂಜಿ, ನನಗೆ ಬ್ರಹ್ಮಜ್ಞಾನ ಕಲಿಸಿ ಎಂದು ಕೇಳಿದನು. ವಸಿಷ್ಠರು ನಗುತ್ತಾ, ಮಗನೇ, ಜ್ಞಾನವು ತಪಸ್ಸಿನ ಫಲ. ಮೊದಲು ಪರೀಕ್ಷೆಯನ್ನು ತೀರಿಸು ಎಂದರು. ಮೊದಲ ಪರೀಕ್ಷೆಯಾಗಿ ಋಷಿಗಳು ಅವನಿಗೆ ಆಶ್ರಮದ ಎಲ್ಲ ಕೆಲಸಗಳನ್ನು ವಹಿಸಿದರು. ಬೆಳಗ್ಗೆ ಎದ್ದು ನೀರು ತರಬೇಕು, ಮರಗಳನ್ನು ಕಡಿದು ಬೆಂಕಿ ಹೊತ್ತಿಸಬೇಕು, ಗುರುಗಳಿಗೆ ಅನ್ನ ಬಡಿಸಬೇಕು, ಶಿಷ್ಯರ ಉಡುಪುಗಳನ್ನು ತೊಳೆಯಬೇಕು. ಇದು ದಿನಗಳು ತಿಂಗಳುಗಳು ಕಳೆಯುತ್ತಿದ್ದಂತೆ ಗುರುಪ್ರಸಾದನ ಮನಸ್ಸು ಕುಸಿಯಲಾರಂಭಿಸಿತು. ನಾನು ಜ್ಞಾನಕ್ಕಾಗಿ ಬಂದಿದ್ದೇನೆ, ಇಲ್ಲಿ ದಾಸನಂತೆ ಕೆಲಸ ಮಾಡುತ್ತಿದ್ದೇನೆ ಎಂದು ದೂರಿದನು. ಋಷಿಗಳು ಮುಂದಿನ ಪರೀಕ್ಷೆಗೆ ಸಿದ್ಧರಾದರು. ಒಂದು ದಿನ ಭಯಂಕರ ಮಳೆ ಬಂದಿತು. ಋಷಿಗಳು ಗುರುಪ್ರಸಾದನನ್ನು ಕರೆದು, ಆಶ್ರಮದ ಹೊರಗೆ ಒಂದು ದೊಡ್ಡ ಬಂಡೆ ಇದೆ, ಅದನ್ನು ರಾತ್ರಿ ಒಳಗೆ ತಂದು ಬಿಡು ಎಂದರು. ಬಂಡೆ ಬಹಳ ಭಾರವಾಗಿತ್ತು. ಗುರುಪ್ರಸಾದ ರಾತ್ರಿ ಇಡೀ ಹೊರಗೆ ನಿಂತು ತಳ್ಳುತ್ತಿದ್ದನು. ಮಳೆಯಲ್ಲಿ ನೆನೆದು ಚಳಿಯಲ್ಲಿ ನಡುಗುತ್ತಾ ಅವನ ಕೈಗಳು ರಕ್ತಸಿಕ್ತವಾದವು. ಆದರೂ ಅವನು ಬಿಡಲಿಲ್ಲ. ಬೆಳಗ್ಗೆ ಋಷಿಗಳು ಬಂದು ನೋಡಿದಾಗ ಬಂಡೆ ಆಶ್ರಮದ ಒಳಗೆ ಇತ್ತು. ಇದು ನಿನ್ನ ದೃಢನಿಶ್ಚಯದ ಪರೀಕ್ಷೆಯ ಎಂದು ಹೇಳಿದರು. ಮತ್ತೊಂದು ಪರೀಕ್ಷೆಯಲ್ಲಿ ಋಷಿಗಳು ಅವನಿಗೆ ಒಂದು ತುಂಬಿದ ಹೂದಾನಿಯನ್ನು ಕೊಟ್ಟು, ಇದನ್ನು ತೆಗೆದುಕೊಂಡು ಹೋಗು, ಒಂದು ಹನಿ ಸಹ ಕೊಡಬಾರದು ಎಂದರು. ದಾರಿಯಲ್ಲಿ ಅನೇಕ ಆಕರ್ಷಣೆಗಳು ಬಂದವು. ಹಸಿವು, ಬಾಯಾರಿಕೆ, ಸುಂದರ ದೃಶ್ಯಗಳು. ಆದರೂ ಗುರುಪ್ರಸಾದ ಹೂದಾನಿಯನ್ನು ತುಂಬಾ ಎಚ್ಚರಿಕೆಯಿಂದ ಹಿಡಿದುಕೊಂಡು ಬಂದನು. ಅದರಲ್ಲಿ ಒಂದು ಹನಿ ಕೂಡ ಸುರಿಯಲಿಲ್ಲ. ಇಂತಹ ಅನೇಕ ಪರೀಕ್ಷೆಗಳ ನಂತರ ಋಷಿಗಳು ಅವನನ್ನು ತೃಪ್ತಿಪಡಿಸಿದರು. ಮಗನೇ, ನಿನ್ನಲ್ಲಿ ಸಹನೆ, ನಿಷ್ಠೆ ಮತ್ತು ನಿರಾಸಕ್ತಿ ಬೆಳೆದಿದೆ. ಈಗ ನಿನಗೆ ನಿಜವಾದ ಜ್ಞಾನವನ್ನು ನೀಡುತ್ತೇನೆ ಎಂದು ಉಪದೇಶಿಸಿದರು. ಋಷಿಗಳ ಪರೀಕ್ಷೆಗಳು ಶಿಷ್ಯರನ್ನು ಬಾಹ್ಯ ಜ್ಞಾನಕ್ಕಿಂತ ಮುಂಚೆ ಆಂತರಿಕ ಶುದ್ಧಿಗೆ ತಯಾರುಪಡಿಸುತ್ತಿದ್ದವು. ಇಂದಿನ ಯುಗದಲ್ಲೂ ಈ ಪರೀಕ್ಷೆಗಳ ಸಂದೇಶ ಮುಖ್ಯವಾಗಿದೆ. ಯಾವುದೇ ಗುರಿಯನ್ನು ಸಾಧಿಸಲು ಸಹನೆ, ದೃಢತೆ ಮತ್ತು ನಿಷ್ಠೆ ಅಗತ್ಯ. ಗುರುಪ್ರಸಾದನಂತೆ ನಾವು ನಮ್ಮ ಜೀವನದ ಪರೀಕ್ಷೆಗಳನ್ನು ಗೆಲ್ಲುವುದಾದರೆ ನಿಜವಾದ ಜ್ಞಾನದ ಬಾಗಿಲು ತೆರೆಯುತ್ತದೆ.